ತಿರುಬೇಳದಲ್ಲಿ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಮನೆಯವ್ರಿಗೆ ಎಷ್ಟು ಇಂಪ್ಯಾಕ್ಟ್ ಆಯಿತು ನಿಮ್ಮ ತಂದೆ ತಾಯಿಗೆ ಅವ್ರಿಗೆ? ಇಲ್ಲ ಅವ್ರಿಗೆ ಅಂದರೆ ಮೊದಲು ಅವ್ರಿಗೆ ಹಿಂದೆ ಇನ್ಸಿಡೆಂಟ್ಗಳಾದಾಗ ಅವ್ರಿಗೆ ಭಾಳ ಬೇಜಾರಾಗಿತ್ತು ಇದೆಲ್ಲ. ಬಟ್ ಇವಾಗ ಅವ್ರಿಗೂ ನಾನು ಅರ್ಥ ಮಾಡಿಸಿದ್ದೀನಿ. ಅಂದರೆ ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಎಲ್ಲರಿಗೂ ಅದು ಸಹಜ. ಅಂದರೆ ನೀವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಐ ಥಿಂಕ್ ಫೇಕ್ ಅಕೌಂಟ್ಗಳಿಂದ ಎಸ್ಪೆಷಲಿ ಯಾರನ್ನು ಬಿಟ್ಟಿದ್ದಾರೆ ಹೇಳಿ? ಅಲ್ಲಿ ಯಾರನ್ನು ಬಿಟ್ಟಿದ್ದಾರೆ? ಯಾರನ್ನೂ ಬಿಟ್ಟಿಲ್ಲ. ಒಂದು ಥರದ ಸ್ಯಾಡಿಸಮ್. ಅಂದರೆ ಫೇಕ್ ಅಕೌಂಟ್ಗಳು ಇಟ್ಕೊಂಡು ನೀವು ತುಂಬ ದೊಡ್ಡವರಿಂದ ಹಿಡಿದು ಲೆಜೆಂಡ್ಸಿಂದ ಹಿಡಿದು ಯಾರನ್ನೂ ಬಿಡ್ತಾಯಿಲ್ಲ. ಅಲ್ಲಿ ಯಾರು ಹೆಂಗೆ ಬೇಕಾದರೂ ಏನು ಬೇಕಾದರೂ ಹಾಕ್ಬೋದಲ್ಲ. ಮೊದಲೆಲ್ಲ ಆದರೆ ಕೂತ್ಕೊಂಡು ಬರೆದು ಯೋಚನೆ ಮಾಡಿ ಒಂದು 100 ಸರಿ ತಿದ್ದಿ ಅದಾದಮೇಲೆ ಅದನ್ನು ಪೋಸ್ಟ್ ಮಾಡ್ತಾಯಿದ್ವಿ. ಇವಾಗ ಹಂಗೆ ಇಲ್ವಲ್ಲ, ಇಮಿಡಿಯೇಟ್ ಪೋಸ್ಟ್ ಮಾಡ್ಬೋದಲ್ಲ. ಹಿಂಗೆ ಬರೋದು ಹಿಂಗೆ ಪೋಸ್ಟ್, ಅವ್ರಿಗೆ ಅದು ಸರಿನೋ ತಪ್ಪು ಅಂತ ಯೋಚನೆ ಮಾಡೋಷ್ಟರಲ್ಲಿ ಪೋಸ್ಟ್ ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ ಆ ಫೇಕ್ ಅಕೌಂಟ್ಗಳು ತೆಗೆದ್ರೆ ಆ್ಯಕ್ಚುಲಿ ಅರ್ಧ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಬಟ್ ಫೇಕ್ ಅಕೌಂಟ್ಗಳನ್ನ ಹೆಂಗೆ ತೆಗೆಯೋದು ಯಾರಿಗೂ ಆ ಕಲಾವಿದರಿಂದ ಆಗಲ್ಲ. ಐ ಥಿಂಕ್ ದ ಮೋಸ್ಟ್ ಕ್ವಶನ್ ಶುಡ್ ಬಿ ಲೀಡರ್ಸ್. ನಮ್ಮನ್ನು ಆಳ್ತಿರೋರನ್ನ ಜಾಸ್ತಿ ಕ್ವಶನ್ ಮಾಡಬೇಕಲ್ಲ ನಾವು. ಅವ್ರನ್ನ ಕ್ವಶನ್ನೇ ಮಾಡ್ತಾಯಿಲ್ಲ. ಐ ಥಿಂಕ್ ನಾವು ಡಿವೈಡ್ ಆಗಿಬಿಟ್ಟಿದ್ದೀವಿ. ಅಂದರೆ ಹೆಂಗೆ ಅಂದರೆ ಇವರು ನಾನು ಇವ್ರ ಕಡೆ, ನಾವು ಇವ್ರ ಕಡೆ ಅಂತ. ದ ಮೋಸ್ಟ್ ಕ್ವಶನ್ ಶುಡ್ ಬಿ ಲೀಡರ್ಸ್. ನಾವು ಜನ ಅವ್ರನ್ನ ಪ್ರಶ್ನೆ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀವಿ. ಪಕ್ಷಾತೀತವಾಗಿ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಮಾಡ್ಕೊಂಡು ಅವರೆಲ್ಲ ಆರಾಮಾಗಿದ್ದಾರೆ. ನಾವು ಕ್ವಶನ್ ಮಾಡೋದು ನಿಲ್ಲಿಸಿದ್ದೀವಲ್ವಾ? ನಾನು ಬಿರಿಯಾನಿ ತಿಂದಿದ್ದಕ್ಕಿಂತ ಅವರು ಎಷ್ಟೆಷ್ಟು ತಿಂತಾ ಇದ್ದಾರೆ ಅನ್ನೋದು ಕ್ವಶನ್ ಮಾಡಬೇಕಲ್ವ ಜನ. ನಮ್ಗೇನು ಬೇಕು, ನಮಗೇನು ಆಗ್ತಾಯಿದೆ, ಏನು ಆಗ್ತಾಯಿಲ್ಲ, ನಾವು ಓಟಾಗಿ ಕಳಿಸಿದ್ದೀವಿ. ಪಕ್ಷಾತೀತವಾಗಿ ಅವ್ರನ್ನ ಕ್ವಶನ್ ಮಾಡಬೇಕು. ಲೀಡರ್ಸ್ ಜನಕ್ಕೆ ಹೆದರ್ಕೋಬೇಕಲ್ವಾ? ನಾವು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಎಲ್ಲರೂ ನಾವೇ ಸಪೋರ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ರೆ ಹಿಂಗೆ ಕ್ರೈಮ್ ಮಾಡಿದವರಿಂದ ಹಿಡ್ದು ಅದು ನೋಡಿ. ಅದೊಂದು ಚಿಕ್ಕ ಹುಡುಗನಲ್ಲಿ ನಾವು ಒಂದು ಬೆಳೀತಾ ಈ ಹೈಸ್ಕೂಲು ಕಾಲೇಜಲ್ಲೆಲ್ಲ ನಾವೇ ಎಷ್ಟೊಂದು ಸರಿ ಡಿಸ್ಕಸ್ ಮಾಡ್ಕೋತಾ ಇದ್ವಿ. ಅಂದರೆ ಸ್ಕೂಲಲ್ಲಂತೂ ನಮಗೇನು ಅದ್ರ ಬಗ್ಗೆ ಎಲ್ಲ ಭಾಳ ಇನ್ನೋಸೆಂಟ್ ಅಲ್ವ ಮಕ್ಕಳೆಲ್ಲ. ಈ ಕಾಸ್ಟು ಮೋಸ್ಟ್ಲಿ ನಾವೆಲ್ಲ ಬೆಳೆದಿರೋ ಟೈಮ್ಗೆ ಇರೋದೇ ಇಲ್ಲ. ಆ ವಿಷಯಗಳೇ ಬರೋಲ್ಲ ಡಿಸ್ಕಷನ್ಗೆ. ಎಲ್ಲ ಫ್ರೆಂಡ್ಸ್ ಅಲ್ವ ನಾವೆಲ್ಲ. ಅದು ಬೇರೆ ಥರ ಆಗ್ಬಿಟ್ಟಿರುತ್ತೆ ನಮ್ಮದು ಸೊಸೈಟಿ ಅಂತೆಲ್ಲ. ನಂಗೆ ಇವಾಗ ಈ ಡಿಸ್ಕಷನ್ಗಳೆಲ್ಲ ನೋಡ್ತಾ ಇದ್ರೆ ಅದು ಎಲ್ಲಿ ಹೋಗಿದೆ? ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡೋದು ಬಹಳ ಈಸಿ. ಇವಾಗೆಲ್ಲ ಹಂಗಿಲ್ಲ ಅಂತ. ಸಿಟಿಲಿ ಕೂತ್ಕೊಂಡೇನೋ ಹೇಳೋದು ಬಹಳ ಈಸಿ. ಹಂಗಿಲ್ಲಲ್ಲ ಅದು. ನಿಮಗೊಂದು ಊಟದ ವಿಷಯದಲ್ಲಿ ಎಷ್ಟೊಂದು ಎಕ್ಸ್ಪೋಸ್ ಆಗುತ್ತೆ ಅಂದರೆ ಲಿಂಗಾಯತರನ್ನ ಬಿಟ್ಟು ಬೇರೆ ಯಾರು ತಿಂದ್ರು ಕೂಡ ಈ ಒಂದು ವಿಚಾರವನ್ನ ಮಾಡ್ಕೊಂಡು ತಪ್ಪು ಅಂತ ನಾನು ಹೇಳ್ತೀನಿ. ಏನಂತ ಅಂದ್ರೆ ಮಗು ಹುಟ್ಟಿದಾಗ ಮದುವೆ ಆಗುವಂತಹ ಸಂದರ್ಭದಲ್ಲಿ ಲಿಂಗ ದೀಕ್ಷೆ ಅಂತ ಹಾಕ್ತಾರೆ. ಅದಾದ್ಮೇಲೆ ಕರಡಿಗೆ ಆಳ್ವಾಶದಲ್ಲಿ ಕರಡಿಗೆ ಅಂತ ಹೇಳ್ತೀವಿ. ಅದನ್ನ ಹಾಕೊಂಡು ಲಿಂಗಾಯತರಷ್ಟೇ ಅಲ್ಲ, ಬೇರೆ ಯಾವ ಧರ್ಮದವರು ತಿಂದ್ರು ಕೂಡ ನಾನ್ ವೆಜ್ ನ, ದಟ್ ಈಸ್ ವೆರಿ ರಾಂಗ್. ನನಗೊಂದು ಕ್ಲಾರಿಫಿಕೇಶನ್ ಬೇಕು. ನೀವು ನಾನ್ ವೆಜ್ ತಿನ್ನೋ ಟೈಮಲ್ಲಿ ಆ ಕರಡಿಗೆಯನ್ನ ಹಾಕಿದ್ರ ಇಲ್ವಾ? ಬಿಕಾಸ್ ಮದುವೆ ಆದ ಸಂದರ್ಭದಲ್ಲಿ ಅದನ್ನ ವಧು ಇಬ್ಬರಿಗೂ ಕೂಡ ಹಾಕ್ತಾರೆ. 1 year ವರೆಗೂ ಅದನ್ನ ತೆಗೆಯೋದಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ದಾದಿ ಧನಂಜಯ ಅವರು ಆ ಸಂದರ್ಭದಲ್ಲಿ ಕರಡಿಗೆ ಹಾಕೊಂಡು ತಿಂದಿದ್ರೆ ದಟ್ ಈಸ್ ರಿಯಲಿ ರಾಂಗ್. ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಹಾಕಿಲ್ಲ ಅಂದ್ರೆ ಅದನ್ನ ತಪ್ಪಿಲ್ಲ. ನಾನು ಎಲ್ಲಿ ಹಾಕಿದ್ದೀನಿ ಹೇಳಿ? ನಾನು ಈಗ ಇಲ್ಲೇ ನಿಮ್ಮ ಜೊತೆನೇ ಬರ್ತಿರ್ತೀನಲ್ವಾ. ಯಾವಾಗಲೂ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಮನೇಲಿ ದೇವ್ರ ಕೋಣಲ್ಲಿ ಲಿಂಗ ಪೂಜೆ ಮಾಡಿ ಮನೇಲಿ ದೇವ್ರ ಕೋಣಲ್ಲೇ ಇಟ್ಟಿರ್ತಾರೆ. ಇನ್ನೊಂದಿಷ್ಟು ಜನ ಅವ್ರವ್ರ ನಂಬಿಕೆ ಮೇಲೆ ಅದನ್ನು ಹಾಕೋತಾರೆ. ಅದು ಇಲ್ಲ. ನನಗೊಂದು ಅದೊಂದು ಸೆನ್ಸ್ ಇದೆ. ನಾನು ಯಾರ್ದೋ ಸೆಂಟಿಮೆಂಟ್ಸ್ನೆಲ್ಲ ಹರ್ಟ್ ಮಾಡೋಕ್ಕಾಗಲ್ಲ. ಯಾರ್ದೂ ಸೆಂಟಿಮೆಂಟ್ಸ್ ಹರ್ಟ್ ಮಾಡೋಕ್ಕಾಗಲ್ಲ, ಆಯಿತಾ? ಇವಾಗ ನಾನು ರೆಬೆಲ್ ಅಂತ ಹೇಳಿ ನಾನು ಲಿಂಗ ಹಾಕ್ಕೊಂಡು ನಾನು ಅಂದರೆ ನಾನ್ ವೆಜ್ ತಿಂತೀನಿ ಅಂತ ಅಂದರೆ ಅದು ನಮ್ಮ ಮನೆಯವ್ರಿಗೇ ಅದು ಹರ್ಟ್ ಆಗುತ್ತೆ ಅಂತ ಅಂದಾಗ ವೈ ವಿಲ್ ಐ ಡೂ ದ್ಯಾಟ್? ನಾನು ಯಾಕೆ ಮಾಡಲಿ? ಆಯಿತಾ? ಎಲ್ಲರ ನಂಬಿಕೆಗಳನ್ನೂ ನಾವು ಗೌರವಿಸ್ಬೇಕು. ಅದು ಖಂಡಿತ ಮಾಡ್ತೀವಿ. ಬಟ್ ಬೇರೆ ಹೆಸರಲ್ಲಿ ನಮ್ಮನ್ನು ಕಟ್ ಹಾಕಕ್ಕೆ ಟ್ರೈ ಮಾಡಿದ್ರೆ ಐ ವಾಸ್ ದ ಮೋಸ್ಟ್ ರೆಬೆಲಿಯಸ್ ನನ್ನ ಚೈಲ್ಡ್ಹುಡ್ಡಿಂದ. ನಾನು ಇವಾಗ ಸಿನಿಮಾಗೆ ಬಂದ ಮೇಲೆ, ಪಬ್ಲಿಕ್ ಲೈಫಿಗೆ ಬಂದ ಮೇಲೆ ಆ್ಯಕ್ಚುಲಿ ಒಂದು ದಾರಿಗೆ ಬಂದಿದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.